ರಾಜ್ಯ ಸರ್ಕಾರದ 2025ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಭರಪೂರ ಕೊಡುಗೆ ಅಂತಲೇ ಹೇಳ್ಬೋದು. ಏನು ಇವತ್ತಿನ ದಿವಸ ವಿರೋಧಿಗಳು ನಮ್ಮ ರಾಜ್ಯ ಸರ್ಕಾರವನ್ನ ಪ್ರತಿ ಹಂತದಲ್ಲೂ ಏನು ತಿರುಗೇಟನ್ನು ಕೊಡ್ತಾ ಇದ್ರು, ಕೋಲಾರ ಜಿಲ್ಲೆಗೆ ಶೂನ್ಯ ಅಂತ, ಇವತ್ತು ಆ ಕಿಡಿಗೇಡಿಗಳಿಗೆ ಇದೊಂದು ಪೂರ್ವಕವಾಗಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಏನಿದೆ ಎತ್ತಿನ ಹೊಳೆ ಇರ್ಬೋದು 553 ಕೋಟಿಯನ್ನು ಅನುದಾನವನ್ನು ಇವತ್ತು ಮುಂದುವರೆದಂತಹ ಕಾಮಗಾರಿಗೆ ಇವತ್ತು ಕೊಟ್ಟಿದ್ದಾರೆ. ಹಾಗೂ ನಮ್ಮ ಬಹು ವರ್ಷಗಳ ಬೇಡಿಕೆ ಏನು ಕೋಲಾರ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳಿದ್ರು, ಆ ಮೆಡಿಕಲ್ ಕಾಲೇಜ್ಗೆ ಇವತ್ತಿನ ದಿವಸ ಈ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿರಿಸಿ ಅದಕ್ಕೆ ಸತತ ಪ್ರಯತ್ನವನ್ನು ಮಾಡಿದಂತ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಅದರಲ್ಲೂ ಸಹ ನಮ್ಮ ಕೋಲಾರ ತಾಲೂಕಿನ ಶಾಸಕರಾದಂತಹ ಕೊತ್ತೂರು ಜಿ ಮಂಜಣ್ಣವರು ಹಾಗೂ ಅನಿಲಣ್ಣವರು ಹಾಗೂ ನಜೀರ್ ಅಹಮದ್ ಸಾಹೇಬರು ಹಾಗೂ ರಮೇಶ್ ಕುಮಾರ್ ಸಾಹೇಬರ ಒಂದು ಸತತ ಪ್ರಯತ್ನದಿಂದ ಇವತ್ತು ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬಂದಿದೆ. ಇದೆಲ್ಲ ಕೋಲಾರ ಜಿಲ್ಲೆಯ ಜನತೆಗೆ ಒಂದು ಸಂತಸದ ವಿಷಯ. ಮುಂದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಕನಸುಗಳನ್ನ ಈಡೇರಿಸುತ್ತೆ ಅಂತ ಹೇಳುವ ಮೂಲಕ ಈ ರಾಜ್ಯ ಸರ್ಕಾರಕ್ಕೆ ಜೈಕಾರವನ್ನು ಹೇಳ್ತಾ ಇದ್ದೀವಿ.